2025ರ ರೈತ ಚಳವಳಿಗಳು ಕರ್ನಾಟಕದ ಕೃಷಿ ಸಂಕಷ್ಟವನ್ನ ಮತ್ತೊಮ್ಮೆ ಬೆಳಕಿಗೆ ತಂದವು. ಭೂಸ್ವಾಧೀನದಲ್ಲಿ ರೈತರು ವಿಜಯ ಸಾಧಿಸಿದರೂ ದೀರ್ಘಕಾಲೀನ ಪರಿಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳತ್ತ ನೋಡುವುದು ಇನ್ನೂ ಮುಂದುವರೆದಿದೆ. ವೀಕ್ಷಕರೇ ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಮನೋಜ್. ರಾಜ್ಯದಾದ್ಯಂತ ಕಳೆದ ವರ್ಷ 2025ರಲ್ಲಿ ರೈತರು ಹಲವು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಬೆಳೆಗೆ ಬೆಲೆ ಕುಸಿತ, ಉತ್ಪಾದನಾ ವೆಚ್ಚ ಹೆಚ್ಚಳ, ಸಾಲದ ಹೊರೆ, ಭೂಸ್ವಾಧೀನ ಸಮಸ್ಯೆಗಳು ಮತ್ತು ಸರ್ಕಾರಿ ನೀತಿಗಳ ತೊಡಕುಗಳು ರೈತರನ್ನ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ, ಧರಣಿ, ಸತ್ಯಾಗ್ರಹ, ಜಾಥಾ, ರ್ಯಾಲಿ, ಹೋರಾಟಗಳಿಗೆ ಈಡು ಮಾಡಿದ್ವು. ಈ ವರ್ಷದ ಪ್ರಮುಖ ಹೋರಾಟಗಳು ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಕೇಂದ್ರೀಕೃತವಾಗಿದ್ವು. ಅಲ್ಲಿ ಕಬ್ಬು, ಜೋಳ ಮತ್ತು ಇತರ ಬೆಳೆಗಳ ಬೆಲೆಯ ಸಮಸ್ಯೆಗಳು ತೀವ್ರಗೊಂಡಿದ್ವು. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಇತರ ಸಂಘಟನೆಗಳು ಈ ಚಳುವಳಿಗಳನ್ನು ಮುನ್ನಡೆಸಿದ್ವು. ಈ ಹೋರಾಟಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ನಿರ್ದೇಶಿತವಾಗಿದ್ವು ಮತ್ತು ಅವುಗಳು ರಾಜಕೀಯ ಬಣ್ಣ ಪಡೆದವು. ಬಿಜೆಪಿ ವಿರೋಧ ಪಕ್ಷವಾಗಿ ಭಾಗವಹಿಸಿದರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರವನ್ನ ದೂಷಣೆ ಮಾಡಿತು. ದೇವನಹಳ್ಳಿ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಚಳವಳಿ 2025ರ ಮೊದಲ ಅರ್ಧದಲ್ಲಿ ಅತ್ಯಂತ ದೀರ್ಘಕಾಲೀನ ಮತ್ತು ಐತಿಹಾಸಿಕ ಚಳವಳಿಯಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂದರೆ KIADB 1777 ಎಕರೆ ಫಲವತ್ತಾದ ಭೂಮಿಯನ್ನು ಉದ್ಯಮಿಗಳಿಗೆ ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಿತು. ಇದು ರಕ್ಷಣಾ ಮತ್ತು ಏರೋಸ್ಪೇಸ್ ಪಾರ್ಕ್ ಆಗಿ ಎಂದು ಹೇಳಲಾಗಿತ್ತು. ಆದರೆ ರೈತರು ಇದನ್ನು ಕಾರ್ಪೊರೇಟ್ ಲಾಭಕ್ಕಾಗಿ ಭೂ ಕಬಳಿಕೆ ಎಂದು ಆರೋಪ ಮಾಡಿದರು. 2022ರಿಂದ ಮುಂದುವರೆದ ಪ್ರತಿಭಟನೆ ನಿರಂತರವಾಗಿ 1198 ದಿನಗಳವರೆಗೆ ನಡೆಯಿತು. ರೈತರು ಚನ್ನರಾಯಪಟ್ಟಣ ಉಪ ಕಚೇರಿಯ ಎದುರು ನಿತ್ಯವೂ ಧರಣಿ ನಡೆಸಿದರು. ಜೂನ್ನಲ್ಲಿ ಬೆಂಗಳೂರಿಗೆ ಅನಿರ್ದಿಷ್ಟಾವಧಿ ಧರಣಿ ಯೋಜನೆ, ಜುಲೈನಲ್ಲಿ ಸ್ವಾಮಿನಾಥನ್ ಆಯೋಗದಂತೆ MSP ಕಾನೂನು ಜಾರಿಗೆ ಆಗ್ರಹಿಸಿದರು. ಈ ಹಿನ್ನೆಲೆಯಲ್ಲಿ ಜುಲೈ 15ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಧೀನಪಡಿಸಿಕೊಂಡ ನೋಟಿಸ್ಗಳನ್ನು ರದ್ದುಗೊಳಿಸಿ ರೈತರ ಹೋರಾಟವನ್ನು ಐತಿಹಾಸಿಕ ಹೋರಾಟ ಎಂದು ಕರೆದರು. ಇದು ರೈತರ ಬೃಹತ್ ವಿಜಯವಾಯಿತು. ರಾಜ್ಯದಲ್ಲಿ ಭೂ ಸ್ವಾಧೀನ ನೀತಿಗಳ ವಿರುದ್ಧ ರೈತರು ಒಗ್ಗಟ್ಟಾಗಿ ಸರ್ಕಾರದ ನಿದ್ದೆಗೆಡಿಸಿದ್ದು ಈ ಹೋರಾಟದಿಂದ ಸಾಬೀತಾಗಿದೆ. ಬೆಂಬಲ ಬೆಲೆಗೆ ಕಬ್ಬು ಬೆಳೆಗಾರರ ಹೋರಾಟ. ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಹಾವೇರಿ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರು ತೀವ್ರ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ನಿಗದಿಪಡಿಸಿದ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ 3550 ಪ್ರತಿ ಟನ್. ಆದರೆ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಕಳೆದ ನಂತರ ರೈತರಿಗೆ 2600ರಿಂದ 3000 ಮಾತ್ರ ಬರ್ತಿತ್ತು. ರೈತರು ಪ್ರತಿ ಟನ್ಗೆ 3500ಕ್ಕೆ ಆಗ್ರಹ ಮಾಡಿದರು. ನವೆಂಬರ್ ಆರಂಭದಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಪ್ರಾರಂಭವಾಯಿತು. ಹೆದ್ದಾರಿ ತಡೆ, ಬಂದ್, ರಾತ್ರಿ ಧರಣಿ, ಟೈರ್ ಸುಡುವಿಕೆ ಸೇರಿದಂತೆ ಹಲವು ರೀತಿಯ ಪ್ರತಿಭಟನೆಗಳು ನಡೆದವು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸೇರಿದಂತೆ ವಿರೋಧ ಪಕ್ಷಗಳು ರೈತರಿಗೆ ಬೆಂಬಲ ನೀಡಿದ್ವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರಕ್ಕೆ ಪತ್ರ ಬರೆದು ಬಿಜೆಪಿ ಸರ್ಕಾರವನ್ನು ರೈತ ವಿರೋಧಿ ಎಂದು ಆರೋಪ ಮಾಡಿದರು. ನಿರಂತರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನವೆಂಬರ್ 7ರ ವೇಳೆಗೆ ಕೆಲವು ರಾಜಿ ಮಾತುಕತೆಗಳು ನಡೆದವು. ಆದರೆ ಸಂಪೂರ್ಣ ಪರಿಹಾರ ಸಿಗಲಿಲ್ಲ. ಸಕ್ಕರೆ ಕಾರ್ಖಾನೆಗಳು ಕ್ರಷಿಂಗ್ ನಿಲ್ಲಿಸಿದ್ದರಿಂದ ರೈತರಿಗೆ ಹೆಚ್ಚಿನ ನಷ್ಟ ಉಂಟಾಯಿತು. ಈ ಚಳವಳಿ ರಾಜ್ಯದ ಸಕ್ಕರೆ ಉದ್ಯಮದ ಸಂಕಷ್ಟವನ್ನು ಬಯಲು ಮಾಡಿತು ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ತಂದಿತು. ಮೆಕ್ಕೆಜೋಳ ಬೆಳೆಗಾರರ ಪ್ರತಿಭಟನೆ. ಅತಿವೃಷ್ಟಿ ಮತ್ತು ಬೆಲೆ ಕುಸಿತದಿಂದ ನಷ್ಟ ಅನುಭವಿಸಿದ ರೈತರು ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ, ಹಾವೇರಿ, ಗದಗ ಹಾಗೂ ಚಿಕ್ಕಬಳ್ಳಾಪುರ, ಹಾಸನ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೆಗಾರರು ಪ್ರತಿ ಕ್ವಿಂಟಾಲ್ಗೆ MSP 3000ಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದರು. ನವೆಂಬರ್ 24ರಂದು ಹಾವೇರಿ, ಗದಗ ಜಿಲ್ಲೆಗಳಲ್ಲಿ ಜಾಥಾ, ಧರಣಿ, ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ, ಹೆದ್ದಾರಿ ತಡೆಯಂಥ ಪ್ರತಿಭಟನೆಗಳು ನಡೆದವು. ಕೆಲವು ಕಡೆ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆಯಲಾಯಿತು, ಆದರೆ ಸಂಪೂರ್ಣ ಬೇಡಿಕೆ ಈಡೇರಲಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆಗಳು ಹೆಚ್ಚಾದಾಗ 2500 ಬೆಂಬಲ ಬೆಲೆಯಲ್ಲಿ ತಲಾ 5 ಕ್ವಿಂಟಾಲ್, 20 ಕ್ವಿಂಟಾಲ್ನಿಂದ 50 ಕ್ವಿಂಟಾಲ್ ಜೋಳ ಖರೀದಿಸಲು ಖರೀದಿ ಕೇಂದ್ರ ತೆರೆಯಲಾಗುವುದು ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿತು. ಆದರೂ ಇದು ಸಮರ್ಪಕವಾಗಿ ಅನುಷ್ಠಾನಗೊಳ್ಳದೆ ಹೆಚ್ಚಿನ ರೈತರಿಗೆ ಇದರ ಪ್ರಯೋಜನವಾಗಲಿಲ್ಲ. ಇತರ ಹೋರಾಟಗಳು. ಕಲಬುರಗಿ, ಕೊಪ್ಪಳ ಜಿಲ್ಲೆಗಳಲ್ಲಿ ತೊಗರಿ ಬೆಲೆ ಹೆಚ್ಚಳಕ್ಕೆ ಒತ್ತಾಯಿಸಿ ತೊಗರಿ ಕಾಳುಗಳನ್ನು ರಸ್ತೆಗೆ ಸುರಿದ ರೈತರು ಪ್ರತಿಭಟನೆಯನ್ನು ನಡೆಸಿದರು. ಕಲಬುರಗಿ, ಬೀದರ್ನಲ್ಲಿ ವಿದ್ಯುತ್ ಪೂರೈಕೆ ಮತ್ತು ನೀರಾವರಿ ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಾಗೂ ಕೇಂದ್ರ ನೀತಿಗಳನ್ನು ವಿರೋಧಿಸಿ ಧರಣಿಯನ್ನು ನಡೆಸಿದರು. ಆನೇಕಲ್ ಭೂಸ್ವಾಧೀನ ವಿರೋಧಿ ರೈತರ ಹೋರಾಟ. 2025ರಲ್ಲಿ ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ ರೈತರು ತೀವ್ರ ಭೂಸ್ವಾಧೀನ ವಿರೋಧಿ ಹೋರಾಟ ನಡೆಸಿದರು.
ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಸುಮಾರು 2000ದಿಂದ 2500 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ. AI, ಫಿನ್ಟೆಕ್, ಡಾಟಾ ಅನಾಲಿಟಿಕ್ಸ್ ಮುಂತಾದ ಕ್ಷೇತ್ರಗಳ ಸ್ಟಾರ್ಟಪ್ ಹಬ್ ಆಗಿ ಮಾರ್ಪಡಲಿದ್ದು, ಸ್ವಿಫ್ಟ್ ಸಿಟಿ ಎಂಬ ಮಹತ್ವಾಕಾಂಕ್ಷೆ ಯೋಜನೆಗಾಗಿ ಬೆಂಗಳೂರಿನ 3ನೇ ತಾಂತ್ರಿಕ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಅಧಿಕಾರಿಗಳು ರೈತರ ಕೃಷಿ ಭೂಮಿಯನ್ನು ಬಂಜರು ಭೂಮಿ ಎಂದು ಹೆಸರಿಸಿ ಸರ್ಕಾರಕ್ಕೆ ವರದಿ ನೀಡಿದರು. 2024ರ ಅಂತ್ಯದಲ್ಲಿ ಘೋಷಣೆಯಾದ ಸ್ವಿಫ್ಟ್ ಸಿಟಿ ಯೋಜನೆಯಡಿ ಸರ್ಜಾಪುರ ಸುತ್ತಮುತ್ತಲಿನ ಹಂಡೇನಹಳ್ಳಿ, ಮುತ್ತನಲ್ಲೂರು, ಯಮರೆ, ಬಿ ಹೊಸಹಳ್ಳಿ ಮುಂತಾದ ಗ್ರಾಮಗಳಲ್ಲಿ ಸುಮಾರು 1000ದಿಂದ 2535 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿತ್ತು. ಆದರೆ ರೈತರು ತಮ್ಮ ಜೀವನಾಧಾರಕ್ಕೆ ಧಕ್ಕೆ ತರುವ ಕಾರ್ಪೊರೇಟ್ ಲಾಭಕ್ಕಾಗಿ ಭೂ ಕಬಳಿಕೆ ಮಾಡುತ್ತಿರುವ ಸರ್ಕಾರದ ಯೋಚನೆ ಖಂಡನೀಯ ಎಂದು ಹೋರಾಟಕ್ಕಿಳಿದರು. KIADB 2024ರಿಂದಲೇ ಪ್ರಾಥಮಿಕ ಮತ್ತು ಅಂತಿಮ ಅಧಿಸೂಚನೆಗಳನ್ನು ಹೊರಡಿಸಿದೆ. ರೈತರ ಸಮಾಲೋಚನೆ ಇಲ್ಲದೆ ಇಂತಹ ಯೋಜನೆ ನಡೆದಿದೆ. ಈಗಾಗಲೇ ಆನೇಕಲ್ನಲ್ಲಿ ಸಾವಿರಾರು ಎಕರೆ ಭೂಮಿ ಉದ್ಯಮ ಮತ್ತು ರಿಯಲ್ ಎಸ್ಟೇಟ್ಗೆ ಹೋಗಿದೆ. ಆದರೆ ಈ ಭೂಮಿ ಫಲವತ್ತಾದ ಕೃಷಿ ಭೂಮಿ, ರಾಗಿ, ತರಕಾರಿ, ಹೂವುಗಳು, ರೇಷ್ಮೆ ಕೃಷಿ ಮತ್ತು ಕೋಳಿ ಸಾಕಾಣಿಕೆಗೆ ಹೆಸರುವಾಸಿಯಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ರೈತರು ಹೋರಾಟ ಮಾಡುತ್ತಿದ್ದಾರೆ. ಸರ್ಜಾಪುರ ಹೋಬಳಿಯ 8 ಗ್ರಾಮಗಳ 700ಕ್ಕೂ ಹೆಚ್ಚು ರೈತರಿಗೆ KIADB ಜನವರಿಯಲ್ಲಿ ನೋಟಿಸ್ ನೀಡಿದೆ. ರೈತರು 3 ಬಾರಿ ಪ್ರತಿಭಟನೆ ನಡೆಸಿ ಕಾನೂನು ಹೋರಾಟಕ್ಕೂ ಸಿದ್ಧತೆ ನಡೆಸಿದ್ದಾರೆ. ಜನವರಿ 4ರಂದು 5000 ಜನರೊಂದಿಗೆ ರೈತರ ಸಭೆ ನಡೆದಿದೆ. ಜುಲೈನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೈಕ್ ರ್ಯಾಲಿ, ಸರ್ಜಾಪುರದಲ್ಲಿ ಬೃಹತ್ ರ್ಯಾಲಿ, ಡ್ರೋನ್ ಸರ್ವೆಗೆ ವಿರೋಧಿಸಿ ಡ್ರೋನ್ ನಾಶದಂತಹ ಹೋರಾಟಗಳು ನಡೆದಿದೆ. ಆಗಸ್ಟ್ನಲ್ಲಿ ಆನೇಕಲ್ ತಾಲೂಕು ಕಚೇರಿಗೆ ಸಾವಿರಾರು ರೈತರು ಮುತ್ತಿಗೆ ಹಾಕಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಗಳೊಂದಿಗೆ ರ್ಯಾಲಿ ನಡೆಸಿದರು. ಪೊಲೀಸರು ತಡೆಯಲು ಪ್ರಯತ್ನಿಸಿದರೂ ರೈತರು ಒಳನುಗ್ಗಿ ಪ್ರತಿಭಟನೆಯನ್ನು ನಡೆಸಿದರು. ಮುತ್ತನಲ್ಲೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ನೇಗಿಲ ಪೂಜೆ ನಡೆಸಿ ಸಂಕಲ್ಪ ಮಾಡುವ ಮೂಲಕ ಅಹೋರಾತ್ರಿ ಧರಣಿ ನಡೆಸಿದರು. ಭೂಸ್ವಾಧೀನ ಪೂರ್ಣ ರದ್ದುಗೊಳಿಸಿ ಸಾರ್ವಜನಿಕರೊಂದಿಗೆ ಸಭೆ ನಡೆಸಿ ಫಲವತ್ತಾದ ಭೂಮಿಯ ಬದಲು ಬಂಜರು ಭೂಮಿ ಬಳಸಲು ಈಗಾಗಲೇ ಸ್ವಾಧೀನವಾದ ಭೂಮಿಗಳನ್ನು ಉದ್ಯಮಕ್ಕೆ ಬಳಸದಂತೆ ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘ, ಭೂಸ್ವಾಧೀನ ವಿರೋಧಿ ಸಮಿತಿಗಳ ನಾಯಕತ್ವದೊಂದಿಗೆ ಸಚಿವರು, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದಾರೆ. ಪರಿಣಾಮ ಮತ್ತು ಪ್ರಸ್ತುತ ಸ್ಥಿತಿ. 2025ರ ಅಂತ್ಯದವರೆಗೆ ಅಂದರೆ ಡಿಸೆಂಬರ್ 31ರವರೆಗೆ ಹೋರಾಟ ಮುಂದುವರೆದಿದೆ. ದೇವನಹಳ್ಳಿ ರೈತರು 1777 ಎಕರೆ ಸ್ವಾಧೀನ ರದ್ದುಗೊಳಿಸಿ ಗೆದ್ದ ನಂತರ ಆನೇಕಲ್ ರೈತರಿಗೆ ಪ್ರೇರಣೆಯಾಗಿದೆ. ಬಂಜರು ಭೂಮಿ ಎಂದು ವರದಿ ಸಲ್ಲಿಸಿದ್ದ ಭೂಮಿಯಲ್ಲಿ ಬೆಳೆದ ರಾಗಿಯನ್ನ ರಾಶಿ ಮಾಡುವ ಮೂಲಕ ಸರ್ಕಾರಕ್ಕೆ ಇದು ಕೃಷಿ ಭೂಮಿ ಎನ್ನುವ ಉತ್ತರವನ್ನು ನೀಡಿದ್ದಾರೆ. ಸರ್ಕಾರ ಭೂ ಸ್ವಾಧೀನ ಕೈ ಬಿಡುವುದಾಗಿ ಇನ್ನೂ ಸಂಪೂರ್ಣ ಹಿಂದೆ ಸರಿದಿಲ್ಲ. ಆದರೆ ರೈತರು ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಈ ಹೋರಾಟ ಬೆಂಗಳೂರು ವಿಸ್ತರಣೆಯಲ್ಲಿ ಕೃಷಿ ಭೂಮಿ ಕಳೆದುಕೊಳ್ಳುವ ಸಮಸ್ಯೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ತಂದಿದೆ. ರೈತರ ಒಗ್ಗಟ್ಟು ಮತ್ತು ನಿರಂತರ ಪ್ರತಿಭಟನೆಗಳಿಂದ ಭವಿಷ್ಯದಲ್ಲಿ ಜಯ ಸಾಧಿಸುವ ಸಾಧ್ಯತೆ ಇದೆ. ಇನ್ನು 2025ರ ರೈತ ಚಳುವಳಿಗಳು ಕರ್ನಾಟಕದ ಕೃಷಿ ಸಂಕಷ್ಟವನ್ನು ಮತ್ತೊಮ್ಮೆ ಬೆಳಕಿಗೆ ತಂದವು. ಈ ಭೂ ಸ್ವಾಧೀನದಲ್ಲಿ ರೈತರು ವಿಜಯ ಸಾಧಿಸಿದರೂ ಬೆಳೆಗೆ ಬೆಲೆ ಮತ್ತು MSP ಸಮಸ್ಯೆಗಳು ಪರಿಹಾರವಿಲ್ಲದೆ ಉಳಿದಿವೆ. ಈ ಹೋರಾಟಗಳು ರಾಜ್ಯದಲ್ಲಿ ರಾಜಕೀಯ ಚರ್ಚೆಗೆ ಕಾರಣವಾದವು ಮತ್ತು ರೈತರ ಒಗ್ಗಟ್ಟನ್ನು ಬಲಪಡಿಸಿದವು. ಆದರೆ ದೀರ್ಘಕಾಲೀನ ಪರಿಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಕಾರ ಅಗತ್ಯ. ರೈತರ ಹೋರಾಟ 2026ಕ್ಕೂ ಮುಂದುವರಿಯುವ ಸಾಧ್ಯತೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.